ಹಲೋ ಸ್ನೇಹಿತರೆ, ಹರ್ಷಾಸ್ ಲೈಫ್ ಸ್ಕಿಲ್ಸ್ ಫಾರ್ ಕಿಡ್ಸ್ಗೆ ಸುಸ್ವಾಗತ. ನಮ್ಮೊಂದಿಗೆ ಪ್ರಮುಖ ಜೀವನ ಕೌಶಲ್ಯಗಳನ್ನ ಕಲಿಯಿರಿ. ಚಂದಾದಾರರಾಗಲು ಮರೆಯಬೇಡಿ. ಹಲೋ ನಮಸ್ಕಾರ. ಬನ್ನಿ, ಇವತ್ತು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ಒಂದು ಮಗುವಿನ ಪಾಲನೆಯಲ್ಲಿ ತಾಯಿ ಮತ್ತು ತಂದೆಯ ಪಾತ್ರಗಳು ಒಂದೇ ಥರ ಇರುತ್ತಾ ಅಥವಾ ಅವೆರಡು ಬೇರೆ ಬೇರೆನಾ? ಈ ಪ್ರಶ್ನೆಗೆ ಒಂದು ವಿಶಿಷ್ಟವಾದ ಜೈವಿಕ ಸಿದ್ಧಾಂತದ ಮೂಲಕ ಉತ್ತರ ಹುಡುಕೋಣ. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದು ನಮ್ಮ ಇವತ್ತಿನ ಇಡೀ ಚರ್ಚೆ ಕೇಂದ್ರಬಿಂದು. ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ಕುಟುಂಬದ ವ್ಯವಸ್ಥೆಗಳು ಬದಲಾಗ್ತಿವೆ. ಹಾಗಾಗಿ ಈ ಪ್ರಶ್ನೆ ತುಂಬ ಮುಖ್ಯ ಅಲ್ಲ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಗುತ್ತೆ? ಅದಕ್ಕೆ ನಾವು ಈಗ ಜೀವಶಾಸ್ತ್ರ ಮತ್ತು ವಿಕಾಸದ ದೃಷ್ಟಿಕೋನವನ್ನ ಒಮ್ಮೆ ನೋಡೋಣ. ಈ ಸಿದ್ಧಾಂತವು ಪೋಷಕರ ಪಾತ್ರಗಳನ್ನ ಹೇಗೆ ವಿವರಿಸುತ್ತೆ ಅಂತ ಈಗ ಗಮನಿಸೋಣ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಈ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ, ವಿಕಾಸದ ದಾರಿಯಲ್ಲಿ ಪ್ರಕೃತಿಯೇ ತಾಯಿ ಮತ್ತು ತಂದೆಗೆ ಬೇರೆ ಬೇರೆ ಆದರೆ ಒಂದಕ್ಕೊಂದು ಪೂರಕವಾದ ಜವಾಬ್ದಾರಿಗಳನ್ನು ಕೊಟ್ಟಿದೆ ಅಂತ. ಹಾಗಾದರೆ ಯಾಕೆ ಈ ಪಾತ್ರಗಳು ಬೇರೆ ಬೇರೆ ಇರುತ್ತೆ? ಯಾಕೆ ಅಮ್ಮ ಬೇರೆ ಅಪ್ಪ ಬೇರೆ? ಈ ಸಿದ್ಧಾಂತದ ಪ್ರಕಾರ ಇದರ ಹಿಂದಿರೋದು ಹಾರ್ಮೋನುಗಳು. ಮಗು ಹುಟ್ಟಿದ ಮೇಲೆ ತಾಯಿ ಮತ್ತು ತಂದೆಯ ದೇಹದಲ್ಲಿ ಬೇರೆ ಬೇರೆ ಹಾರ್ಮೋನುಗಳು ಉತ್ಪತ್ತಿಯಾಗುತ್ತೆ. ಅದೇ ಅವರ ಪಾಲನೆಯ ರೀತಿ ನೀತಿಗಳನ್ನು ರೂಪಿಸುತ್ತೆ ಅಂತ ಹೇಳಲಾಗುತ್ತೆ. ಸರಿ, ಹಾಗಾದರೆ ಆ ಎರಡು ವಿಭಿನ್ನ ಪಾತ್ರಗಳು ಯಾವುವು? ಅವು ಒಂದು ಮಗುವಿನ ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ತಾಯಿಯ ಪಾತ್ರ. ಈ ಥಿಯರಿ ಪ್ರಕಾರ ತಾಯಿಯಲ್ಲಿರೋ ಹಾರ್ಮೋನ್ಗಳು ಅವರನ್ನು ಹೆಚ್ಚು ಪೋಷಣೆ ಮಾಡೋ ಹಾಗೆ ಮಾಡ್ತವೆ. ಮಗುವಿನ ಭಯ, ಆತಂಕದಂತಹ ಭಾವನೆಗಳನ್ನು ನಿಭಾಯಿಸಿ ಅದಕ್ಕೆ ಒಂದು ಸುರಕ್ಷತೆಯ ಭಾವನೆಯನ್ನ ಕೊಡೋದು ತಾಯಿಯ ಮುಖ್ಯ ಪಾತ್ರ. ಇದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡಬೇಕು ಅಂದರೆ, ಯೋಚನೆ ಮಾಡಿ, ಒಂದು ಮಗುವಿಗೆ ಹೆದರಿಕೆ ಆದರೆ ಅಥವಾ ಎಲ್ಲಾದ್ರೂ ಬಿದ್ದು ನೋವಾದ್ರೆ ತಕ್ಷಣ ಬಾಯಿಂದ ಬರೋದು ಅಮ್ಮ ಅಂತ, ಅಪ್ಪ ಅಂತಲ್ಲ ಅಲ್ವಾ? ಇದು ತಾಯಿಯ ಪಾತ್ರ ಮಗುವಿನ ಮನಸ್ಸಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನ ತೋರಿಸುತ್ತೆ. ಸರಿ, ತಾಯಿಯ ಪಾತ್ರ ಪೋಷಣೆ ಆದ್ರೆ ತಂದೆಯ ಪಾತ್ರ ಏನು? ಇಲ್ಲೇ ನೋಡಿ, ತಂದೆಯಲ್ಲಿರೋ ಹಾರ್ಮೋನ್ಗಳು ಅವರನ್ನ ಮಕ್ಕಳ ಜೊತೆ ಹೆಚ್ಚು ಆಟ ಆಡೋ ಹಾಗೆ ಪ್ರೇರೇಪಿಸುತ್ತೆ. ಅಂದ್ರೆ ಮಕ್ಕಳನ್ನ ಗಾಳಿಯಲ್ಲಿ ಎಸೆಯೋದು, ಅವರ ಜೊತೆ ಓಡಾಡೋದು, ಈ ಥರದ ದೈಹಿಕ ಆಟಗಳ ಮೂಲಕ ಅವರು ಮಕ್ಕಳಿಗೆ ಉತ್ಸಾಹ ಮತ್ತು ಕೋಪವನ್ನ ಹೇಗೆ ನಿಭಾಯಿಸೋದು ಅಂತ ಕಲಿಸ್ತಾರೆ. ಓಕೆ, ಈಗ ನಮಗೆ ಎರಡು ಪಾತ್ರಗಳ ಬಗ್ಗೆ ಒಂದು ಐಡಿಯಾ ಬಂತು, ಪೋಷಣೆ ಮತ್ತು ಆಟ. ಬನ್ನಿ, ಇವೆರಡನ್ನೂ ಪಕ್ಕ ಇಟ್ಟು ನೋಡಿದಾಗ ಇರೋ ವ್ಯತ್ಯಾಸ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಈ ಸ್ಲೈಡಲ್ಲಿ ಎಷ್ಟು ಕ್ಲಿಯರ್ ಆಗಿದೆ. ಒಂದ್ ಕಡೆ ತಾಯಿಯ ಪಾತ್ರ ಅಂದ್ರೆ ಪೋಷಣೆ, ಸುರಕ್ಷತೆ, ಭಯವನ್ನ ಕಡಿಮೆ ಮಾಡೋದು. ಇನ್ನೊಂದ್ ಕಡೆ ತಂದೆಯ ಪಾತ್ರ ಅಂದ್ರೆ ಆಟ, ದೈಹಿಕ ಚಟುವಟಿಕೆ, ಉತ್ಸಾಹವನ್ನ ಕಂಟ್ರೋಲ್ ಮಾಡೋದು. ಎರಡೂ ಮಗುವಿನ ಬೆಳವಣಿಗೆಗೆ ಮುಖ್ಯ. ಸರಿ, ತಾಯಿ ತಂದೆ ಇಬ್ರೂ ಇದ್ರೆ ಹೀಗೆ. ಆದ್ರೆ ಒಬ್ಬರೇ ಪೋಷಕರಿರುವ ಕುಟುಂಬಗಳಲ್ಲಿ ಏನಾಗುತ್ತೆ? ಈ ಸಿದ್ಧಾಂತ ಅದನ್ನ ಹೇಗೆ ನೋಡುತ್ತೆ? ಬನ್ನಿ ತಿಳಿದುಕೊಳ್ಳೋಣ. ಈ ಸಿದ್ಧಾಂತದ ಪ್ರಕಾರ ಸಿಂಗಲ್ ಪೇರೆಂಟ್ಸ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಅಂದ್ರೆ ಅವರು ತಾಯಿ ಮತ್ತು ತಂದೆ ಈ ಎರಡು ಪಾತ್ರಗಳನ್ನ ಒಬ್ಬರೇ ನಿಭಾಯಿಸಬೇಕಾದ ಒಂದು ಸವಾಲು ಅವರ ಮುಂದಿರುತ್ತೆ. ಇದನ್ನ ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ, ಒಂಟಿ ಪೋಷಕರು ಒಂದೇ ಸಮಯದಲ್ಲಿ ಎರಡು ರೀತಿ ಇರಬೇಕಾಗತ್ತೆ. ಮಗುವಿಗೆ ಭಯ ಆದಾಗ ಧೈರ್ಯ ತುಂಬೋ ತಾಯಿ ಆಗಬೇಕು. ಅದೇ ಮಗು ಖುಷಿಯಿಂದ ಕುಣಿದಾಡ್ತಿದ್ರೆ ಜೊತೆ ಸೇರಿ ಆಡೋ ತಂದೆಯೂ ಆಗಬೇಕು. ಇಷ್ಟೆಲ್ಲ ಪಾತ್ರಗಳು, ಜವಾಬ್ದಾರಿಗಳು, ಇದೆಲ್ಲದರ ಮಧ್ಯೆ ಈ ಇಡೀ ವಿಶ್ಲೇಷಣೆ ನಮಗೆ ಒಂದು ಬಹಳ ಮುಖ್ಯವಾದ ಒಂದು ಅಂತಿಮ ಉತ್ತರ ಕೊಡುತ್ತೆ. ಅದು ಏನು ಅಂತ ನೋಡೋಣ. ಯಾಕಂದ್ರೆ ಎರಡೂ ಪಾತ್ರಗಳನ್ನ ಒಬ್ಬರೇ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ಇದನ್ನು ಒಪ್ಪಿಕೊಂಡು ಈ ಸಿದ್ಧಾಂತವು ಒಂದು ಯೂನಿವರ್ಸಲ್ ಪರಿಹಾರವನ್ನ ನಮ್ಮ ಮುಂದೆ ಇಡುತ್ತೆ. ಕಡೆಗೆ ಎಲ್ಲವನ್ನು ಮೀರಿ ನಿಲ್ಲೋದು ಒಂದೇ ಒಂದು ವಿಷಯ, ಅದು ನಿಶ್ಚರ್ಥ ಪ್ರೀತಿ. ಪೋಷಕರ ಪಾತ್ರ ಯಾವುದೇ ಇರಲಿ, ಜವಾಬ್ದಾರಿ ಎಷ್ಟೇ ಇರಲಿ, ಒಂದು ಮಗುವಿಗೆ ಬೇಕಾಗಿರೋದು, ಅದಕ್ಕೆ ಅರ್ಥ ಆಗೋದು ಆ ಬೇಷರತ್ತಾದ ಶುದ್ಧವಾದ ಪ್ರೀತಿ ಮಾತ್ರ. ಅದೇ ಎಲ್ಲದಕ್ಕಿಂತ ದೊಡ್ಡದು. ಹಾಗಾಗಿ ಈ ಇಡೀ ಚರ್ಚೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಟೋಗುತ್ತೆ. ಪೋಷಕರಾಗಿ ನಮ್ಮನ್ನ ರೂಪಿಸೋದು ನಮ್ಮೊಳಗಿನ ಜೀವಶಾಸ್ತ್ರನ ಅಥವಾ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುವ ಕೆಲಸಗಳು, ನಮ್ಮ ಆಯ್ಕೆಗಳ? ಇದ್ರ ಬಗ್ಗೆ ಯೋಚಿಸಬೇಕಾದ ವಿಷಯ ಅಲ್ವಾ?